ಏನ್ ವರ್ಕ್ ಮಾಡ್ತೀರಾ? ನಮ್ಮ ಮನೇಲಿ ಇರ್ತೀನಿ. ಇವಾಗ ನೀವು ನಮ್ಮ ಈ ಬಯೋಟೋರಿಯಂ ಕಂಪ್ನಿದು ಪ್ರಾಡಕ್ಟ್ ತಗೊಂಡಿದ್ದೀರಾ ಅಲ್ವಾ? ಎಷ್ಟು ದಿನ ಆಯ್ತು ತಗೊಂಡು? ಮೇಡಮ್ ಒಂದು ತಿಂಗಳಾಯ್ತು ಮೇಡಮ್ ತಗೊಂಡು. ನೀವು ಯಾವ ಪ್ರಾಬ್ಲಮ್ಸ್ಗೋಸ್ಕರ ಈ ಒಂದು ಪ್ರಾಡಕ್ಟ್ನ ತಗೊಂಡಿದ್ದೀರಾ? ಅಲರ್ಜಿ ಕಾಫ್ ಆಗ್ತಾ ಇತ್ತು ಕೆಮ್ಮು ಮೇಡಮ್, ಅದಕ್ಕೆ ತಗೊಂಡೆ. ಓಕೆ, ಇವಾಗ ತಗೊಂಡು 20 ಡೇಸ್ ಆಗಿದೆ ಅಲ್ವಾ? ಯಾವ ರೀತಿ ರಿಸಲ್ಟ್ ಬಂದಿದೆ ಮೇಡಮ್ ನಿಮಗೆ? ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ? ಮೇಡಮ್ ನನಗೆ ತುಂಬಾ ಕಫ ಆಗ್ತಾ ಇತ್ತು ಮೇಡಮ್. ಏನು ಊಟ ಮಾಡಿದ್ರು 1 hour ಅಷ್ಟೇ ಗ್ಯಾಪ್, ಮತ್ತೆ ಹಂಗೆ ಕಫ ಬಂದ್ಬಿಡ್ತಾ ಕೆಮ್ಮಿ 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 ಸಾಕಾಗ್ಬಿಡ್ತಿತ್ತು ನನಗೆ. ಓಕೆ, ಆಮೇಲೆ ಎಲ್ಲೆಲ್ಲೋ ತೋರಿಸಿದ್ದೀನಿ ಮೇಡಮ್ ಡಾಕ್ಟ್ರಿಗೆ. ಒಂದು 5 ವರ್ಷದಿಂದ ನನಗೆ ಈ ಕಷ್ಟಪಡ್ತಾ ಇರೋದು. ಅಡ್ಮಿಂಟ್ 2 ಸರಿ ಆಗಿದ್ದೀನಿ. ಅಡ್ಮಿಂಟ್ ಆಗಿದ್ರೆ 1 ತಿಂಗಳು 2 ತಿಂಗಳು ಚೆನ್ನಾಗಿರುತ್ತೆ, ಮತ್ತೆ ಕೆಮ್ಮು ಬರುತ್ತೆ. ಕೆಮ್ಮು ಏನು ತಿಂದ್ರೆ ಬರೀ ಮುದ್ದೆನೂ ತಿಳಿ ಸಾರು ಅಷ್ಟೇ ಮೇಡಮ್ ನಾನು ತಿಂತಾ ಇದ್ದೀನಿ. ಇನ್ನೇನು ಒಂದು ಸೋನಾ ಮಸೂರಿ ರೈಸ್ ಕೂಡ ತಿಂತಾ ಇದ್ದಿಲ್ಲ. ನಂಗೆ ಆಗ್ತಾನೆ ಇದ್ದಿಲ್ಲ, ಹಂಗೆ ಬಂದ್ಬಿಡ್ತೈತಿ ಕೆಮ್ಮು. ಮತ್ತೆ ಕೆರೆತ ಮೇಡಮ್, ಹೆಂಗ್ ಗೀಚಿದ್ದೀನಂದ್ರೆ ಅಲರ್ಜಿ, ಹೆಂಗ್ ಗೀಚಿದ್ದೀನೋ ಹಂಗೆ ದದ್ದು ಬರ್ತಾ ಇತ್ತು. ಸೊ ಇದೆಲ್ಲ ನವೆ ಆಗೋದು, ಗಂಟ್ಲು ನವೆ ಆಗೋದು. ಆಮೇಲೆ ಮೂಗಲ್ ದುರ್ಮಾಂಸ ಇದೆ ಅಂತ ಹೇಳಿದ್ರಿ ENT ಡಾಕ್ಟರ್, ಆಪರೇಷನ್ ಮಾಡಿ ತೆಗಿಬೇಕು, ಅದು ತೆಗೆದ್ರೆ ಸರಿ ಹೋಗುತ್ತೆ, ಮತ್ತೆ ಹೇಳಕ್ಕಾಗಲ್ಲ, ಬಂದ್ರು ಬರ್ಬೋದು ಅಂತ ಹೇಳಿದ್ರು ಮೇಡಮ್. ನನ್ ನೆಗಡಿ ಆಗಿ ಏನಾದ್ರು ಜಾಸ್ತಿ ಸೀದ್ಬಿಟ್ರೆ ಇದೆಲ್ಲ ನವೆ, ಗಂಟ್ಲೆಲ್ಲ ನವೆ, ಇಲ್ಲಿ ಸೀದೋದು ಇಲ್ಲಿ ಆಗ್ತಾ ಇತ್ತು ನನಗೆ, ಸಳಕು ಅಷ್ಟು ಥರ ಆಯ್ತಾಯಿತ್ತು. ಸೊ ಇವಾಗ ನನ್ನ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಮೇಡಮ್ ನನಗೆ ಕೆರ್ತಾ ಇಲ್ಲ. ಅಂದರೆ ಹೇಳೋಕ್ಕಾಗಲ್ಲ, ಲೇಡೀಸ್ ನೀವೇ ಅರ್ಥ ಮಾಡ್ಕೋಬೇಕು. ಯಾವ ಥರ ಎಲ್ಲ ಎಲ್ಲಿ ಕಡೆ ನವೆ ಸಕ್ಕತ್ ನವೆ ಆಗ್ತಿತ್ತು, ಆ ಕೆರ್ತನೇ ಇಲ್ಲ ನನಗೆ ಇವಾಗ. ಮತ್ತು ನೆಗಡಿ ಆಗಿ ಸೀದಿದ್ರು ಇದೆಲ್ಲಾನು ನವೆ ಇಲ್ಲ, ಗಂಟ್ಲು ನವೆ ಇಲ್ಲ, ಕಾಫು ಅಷ್ಟೊಂದಿಲ್ಲ, ಕೆಮ್ಮು ಅಷ್ಟೊಂದಿಲ್ಲ, ನಿದ್ದೆ ಬರ್ತಿದ್ದಿಲ್ಲ ಮೇಡಮ್. ನಮ್ಗೆ ಮೇಯ್ನು ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಮತ್ತು ಏನು ಅಲರ್ಜಿ ಇದ್ದಾಗ ನಾನು ಊಟ ಮಾಡ್ತಾ ಇದ್ದಿಲ್ವೋ ಆ ಊಟ ಈಗ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ತರ ಊಟ ತಿಂತೀನಿ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿತ್ತು ಮೇಡಮ್ ಇವಾಗ. ಓಕೆ, ಇವಾಗ ಈ ಒಂದು ಪ್ರಾಡಕ್ಟ್ ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದಾ? ಮಾಡ್ಬೋದು 100%. ಏನು ಸಮಸ್ಯೆ ಇಲ್ಲ? ನನ್ಗೇನೆ ನನ್ ರಿಸಲ್ಟ್ ಇಷ್ಟೊಂದಿದೆ ಅಂದ್ಮೇಲೆ ನಾನು ಚೆನ್ನಾಗಿದೆ, ಯೂಸ್ ಮಾಡ್ಬೋದು, ಎಲ್ಲ ಯೂಸ್ ಮಾಡ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು.